ನಮಸ್ಕಾರ ರಾಜ. ನಮಸ್ಕಾರ. ಬರ್ರಿ ಸರ್, ಆರಾಮಿದ್ರಿ? ಆರಾಮ್ ನೋಡಿ ಸರ್. ಬರ್ರಿ. ನೀವು ಆರಾಮ? ಆರಾಮ್ ನೋಡ್ರಿ. ದಾಳಿ ಮಾಡ್ರಿ ಸರ್. ಗಾಡಿ ಮಾಡ್ರಿ. ಭಾಳ ದಿನ ಐತ್ರಿ ಸಿಕ್ಕ್ಯಾರ ಎಲ್ಲಿ ಹೋಗತ್ರಿ? ಎಲ್ರಿ ಇಲ್ಲೇ ಇದ್ದೀವಿ ಸರ್, ದುಕಾನ್ದಾಗ. ನೀವೇ ಬಂದಿರಿ, ಭಾಳ ದಿವಸ ಆಯ್ತು. ನಾವೇ ಜರ ಊರಿಗೆ ಹೋಗಿದ್ದೀರಿ. ಗಾಡಿ ಮಾಡ್ರಿ. ದಾಳಿ ಮಾಡ್ತೀವಿ. ಏನು ನೋಡ್ರಿ, ಆರಾಮಿದೆ. ಏನೂ ಇಲ್ಲ. ಹೌದು ಸರ್. ಸರ್ ಎಲ್ಲ ಒಗ್ಗಟ್ಟಿಂದ ನೋಡ್ರಿ, ಎಲ್ಲ ಚಲೋ ಅದ. ಹೌದು ಸರ್. ಮಾಡ್ಬೇಕು ಸರ್. ಕಾಯಕ ಸಮಾಜ ಸರ್ ನಮ್ದು. ಗಾಡಿ ಮಾಡೋಣ ಸರ್. ಮಾಡಿ ಸರ್, ದಾಳಿ ಮಾಡಿ. ನೋಡ್ರಿ, ನಮ್ಮ ಸಮಾಜ ನೋಡಿ ಸರ್, ಮನುಷ್ಯ ಹುಟ್ಟಿಡುದು ಸಾಯವರಿ ತನ ಬೇಕು ಸರ್. ಒಂದು ಕೆಲ್ಸಕ್ಕೆಲ್ಲ ಮಾನವ ಸುಂದರ ಮಾನವ ಮಾಡೋದು ನಮ್ಗೆ ಕಾಯಕ ಸರ್. ಶಿವರಿಗೂ ಫಸ್ಟ್ ನಮ್ಮ ತಾಯಿ. ಹಾ ಸರ್. ಆಮೇಲೆ ನೀವು. ಹೌದು ಸರ್. ತಾಯಿಗಿಂತ ದೊಡ್ಡವರು ನೀವು. ತಾಯಿ ತನ್ನ ಮಕ್ಕಳಿಗೆ ಮುಖ ತೊಳೆದ ಸರ್, ಮುಂದೆ ಎರಡನೇ ತಾಯಿ ಅಂದ್ರೆ ನಮ್ಮ ಸಮಾಜ ಸರ್. ಸಮಾಜದವ್ರೆ ಸರ್. ಮುಖ ತೊಳೆದ ಹೆಂಡತಿನ ಮುಖ ತೊಳೆಯಲ್ಲ ಸರ್. ಹೆಣ್ತಿನ ತೊಳೆಯಲ್ಲ, ಯಾರು ತೊಳೆಯಲ್ರಿ. ಮಕ್ಕಳು ತೊಳೆಯಲ್ಲ. ಇಂತ ಶ್ರೇಷ್ಠ ಸಮಾಜ ಸರ್ ನಮ್ದು. ನೋಡ್ರಿ, ಆಯುರ್ವೇದಿಕ, ಸಂಗೀತ, ನಾದಸ್ವರ, ಪ್ರತಿಯೊಂದು ಕಲೆಗಳು ಸರ್. ಇವಾಗ ನೋಡ್ರಿ, ಬ್ರಾಹ್ಮಣರು ಮುಂಜಿ ಮಾಡ್ಬೇಕಾದ್ರೆ ಅವ್ರಿಗೆ ಬೇಕು, ಪ್ರತಿಯೊಬ್ಬರಿಗೆ ಬೇಕು ಸರ್. ನಾವು ಮಕ್ಕಳ ಜವಳ ಕಾರ್ಯಕ್ರಮ, ಹುಟ್ಟಿಡೋರು ಎಲ್ಲದಕ್ಕೂ ಬೇಕು ಸರ್. ನಾವ್ ಎಲ್ಲದಕ್ಕೂ ಬೇಕು ಸರ್. ಆದ್ರೂ ಕೆಲವೊಂದು ಜನಗಳು ನಮ್ಗೆ ಸಮಾಜ ಬಗ್ಗೆ ಕೀಳಾಗಿ ಮಾತಾಡೋದು, ಸಮಾಜ ಬಗ್ಗೆ ಜಾತಿ ನಿಂದನೆ ಮಾಡೋದು, ಇದು ಬಹಳಷ್ಟು ನಮ್ಮ ಮನಸ್ಸಿಗೆ ನೋವಾತ ಸರ್. ನಾವು ಅವ್ರಿಗೆ ಗೌರವ ಕೊಟ್ಟು ಕರಿತೀವಿ ಸರ್. ಬರ್ರಿ ಸರ್, ಕುಂದ್ರಿ ಸರ್ ಅಂತೀವಿ. ನಾವ್ ಎಷ್ಟು ರೆಸ್ಪೆಕ್ಟ್ ಕೊಡ್ತೀವಿ, ಅವ್ರು ನಮಗ ಕೆಲಸ ಆಗೋವರೆಗೂ ಅಷ್ಟೇ ಇದು ಮಾಡ್ತಾರೆ ಸರ್. ಯಾವ ಜಾತಿನೂ ನೋಡಲ್ಲ, ಏನು ನೋಡಲ್ಲ ಸರ್. ಏನ್ ನೋಡಾರ್ದೇನೆ ಎಲ್ಲರಿಗೂ ಒಂದೇ ತರ ನೋಡ್ಕೊತೀರಿ. ಇಂತ ದೊಡ್ಡ ಕಾಯಕ ಸಮಾಜ ಸರ್ ನಮ್ದು. ಅಷ್ಟು ಜನಸಂಖ್ಯೆ ಸರ್, 20 ಲಕ್ಷ ಜನ ಇದೀವಿ ಸರ್. ಪ್ರತಿಯೊಂದು ರಾಜಕಾರಣಿಗಳು ನೋಡು ಸರ್, ಕೆಲವೊಂದು ಇದರಲ್ಲಿ ಮೀಡಿಯಾ ಮುಖಾಂತರ ಕೆಲವೊಂದು ಸಭೆಗಳದಾಗ ನಮ್ಗೆ ಜಾತಿ ನಿಂದನೆ ಮಾಡೋದು ಬಹಳ ನೋವಾಗ್ತದೆ ಸರ್. ನಾವು ಮನಸ್ಸು ಮಾಡಿದ್ರೆ ನಮ್ಮ ಸಮಾಜ ಶಕ್ತಿ ಪ್ರದರ್ಶನ ಮಾಡ್ತೀವಿ ಸರ್. ಆದ್ರೆ ಈಗೀಗ ಬಹಳಷ್ಟು ನೋವಾಗ್ತಾ ಇದೆ. ಆದ್ರೆ ನಮ್ಮ ನಾಯಕರೆಲ್ಲರೂ ನಾವು ಮುಂದಿನ ವಿಚಾರ ತಗೊಳ್ತಾ ಇದೀವಿ. ಅದನ್ನ ನೋಡಿ ಸರ್, ದೊಡ್ಡ ರಾಜಕಾರಣಿಗಳು, ದೊಡ್ಡ ವ್ಯಕ್ತಿಗಳು ಈ ತರ ಸಮಾಜ ಜಾತಿ ನಿಂದನೆ ಮಾಡೋದು ತಪ್ಪದ ಸರ್. ಯಾಕಂದ್ರೆ ನಾವು ನಮ್ಮ ಕಾಯಕ ನೋಡಿ ಹಿಂಗ್ ಸರ್, ಪ್ರತಿಯೊಬ್ಬರಿಗೆ ರೆಸ್ಪೆಕ್ಟ್ ಮಾಡ್ತೀವಿ ಸರ್. ನಾವು ಈಗ ಮಾಡ್ತಾ ಇದಾರಲ್ಲ ಸರ್, ಹುಬ್ಬಳ್ಳಿಗೆ ಹೋಗಿ ಬೆಳಗಾವಿಗೆ ಹೋಗಿ ಮೊನ್ನೆ ಹೋರಾಟ ಕೂಡ ಮಾಡಿದ್ದೇವೆ ಸರ್, ಹುಬ್ಬಳ್ಳಿಯಿಂದ ಬೆಳಗಾವವರೆಗೂ. ಜಾತಿ ನಿಂದನೆ, ಮೀಸಲಾತಿ ಬಗ್ಗೆ ಸರ್ ನ್ಯೂಸ್ ನಲ್ಲಿ ನೋಡಿದ್ದೆ ನಾನು. ಏನಂತ ಸರ್, ನಮ್ಮ ಜಾತಿ ಬಗ್ಗೆ ನಿಮ್ಗೆ ಹೆಂಗ ಗೌರವ ಸರ್? ಬಹಳ ಚೆನ್ನಾಗಿದೆ ಸರ್. ಯಾಕಂದ್ರೆ ತಮ್ಮಷ್ಟು ತಿಳ್ಕೊಂಡು ಹೇಳೋ ಜನ ಕಸ್ಟಮರ್ ಬಹಳ ಕಮ್ಮಿ ಸರ್. ಇಲ್ಲ, ಒಳ್ಳೆಯವ್ರು ಅದಾರ ಸರ್. ಎಲ್ಲೋ 1% ನಿಂದ ಸ್ವಲ್ಪ ಎಲ್ಲರೂ 99% ಸ್ವಲ್ಪ ಇದಾಗುತ್ತೆ ಸರ್. ಹಾ ಸರ್. ನೋಡಿ ಸರ್, ನಾವು ಯಾವ ಧರ್ಮ ಅಂತ ನೋಡಲ್ಲ ಸರ್. ಯಾವುದೇ ವ್ಯಕ್ತಿ ಬಂದ್ರೆ ಧರ್ಮ ಅಂತ ಕೇಳಲ್ಲ ನಾವು. ಇನ್ನು ಯಾವ ಜಾತಿಯವರು ಅಂತ ಕೇಳಲ್ಲ. ಅವ್ರಿಗೆ ಸೇವೆ ಕೊಡ್ತೀವಿ ನಾವು. ಹಾ, ಅವ್ರ ಮುಖ ತೊಳೆದು ಅವ್ರಿಗೆ ಅಂದಾಗ ನಾವು ಕಟಿಂಗ್ ಶೇವಿಂಗ್ ಮಾಡೋದು ಪ್ರತಿಯೊಂದು ಬಂದ್ ಸರ್. ನಮ್ಗೆ ಗೌರವ ಕೊಡ್ಬೇಕಲ್ಲ ಸರ್. ನಾವು ಅವ್ರಿಗೆ ಗೌರವ ಕೊಡ್ತೀವಿ ಸರ್. ಕಸ್ಟಮರ್ ದೇವ್ರ ಅಂತೀವಿ ಸರ್. ಆದ್ರೂ ಕೆಲವೊಂದು ಜನ ಎಲ್ಲೋ 1% ಜನದಿಂದ ನೋವಾಗ್ತದೆ. ಕೆಲವೊಂದು ಮಾತಿನಲ್ಲಿ, ಕೆಲವೊಂದು ಇದರಲ್ಲಿ ನಮ್ಮ ಪದ ಬಳಸ್ತಾ ಇದ್ದಾರೆ, ನಮ್ಮ ಜಾತಿಯಿಂದಲೇ ಪದ ಬಳಸ್ತಾ ಇದ್ದಾರೆ. ಅದಕ್ಕೆ ಕಾನೂನಿನಡಿ ನಾವು ಹೋರಾಟ ಮಾಡ್ತಾ ಇದೀವಿ. ಆದಷ್ಟು ಈ ಸರ್ಕಾರ ನಮ್ಗೆ ಈ ನೋವನ್ನು ಪರಿಗಣಿಸಿ ಜಾತಿ ನಿಂದನೆ ಕಾಯ್ದೆ ಮಾಡಬೇಕು. ಹಾಗೆ ನಮ್ಮ ಮೀಸಲಾತಿ ಬಗ್ಗೆ ಹೋರಾಟ ನಡೀತಿದೆ ಸರ್. ಇದಕ್ಕೆ ಎಲ್ಲರೂ ತಮ್ಮ ಎಲ್ಲ ಸಮಾಜದವರು ಸಹಕಾರ ಬೇಕು. ಯಾಕಂದ್ರೆ ನಾವು ಕಾಯಕ ನಂಬಿ ಬರ್ತೀವಿ ಸರ್. ನಾವು ಯಾರಿಗೂ ಯಾವುದೇ ಧರ್ಮ ಬಂದರೂ ಅವ್ರಿಗೆ ಗೌರವದಿಂದ ಕರೆದು ನಾವು ನಮ್ಮ ವೃತ್ತಿ ಮಾಡ್ತೀವಿ. ತುಂಬಾ ಧನ್ಯವಾದ.